ನಮಸ್ಕಾರ. ನಮ್ಮ ಕರ್ನಾಟಕ ಜನತೆಗೆ ನನ್ನ ಹೃದಯಪೂರ್ವ ವಂದನೆಗಳು. ನಾನು ಬಿಗ್ ಬಾಸಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ. ನಂಗೆ ಬಿಗ್ ಬಾಸಲ್ಲಿ ಒಂದು ಅವಕಾಶ ಸಿಗಬೇಕಂತ ಬಿಗ್ ಬಾಸಲ್ಲಿ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ನಾವು ಇರೋವಂಥವ್ರಿಗಿಂತ ಇಲ್ದಿರೋವಂಥವ್ರಿಗೆ ಅವಕಾಶ ಕೊಟ್ಟು ನಾವು ಮಾಡೋವಂಥ ಸಮಾಜ ಸೇವೆ, ಒಳ್ಳೆ ಕೆಲಸಗಳ್ನ ಗುರುತಿಸ್ಕೋಬೇಕು ಅನ್ನೋ ಆಸೆ ನಮಗೂ ಇದೆ. 3 ವರ್ಷದಿಂದ ನಾನು ಪ್ರಯತ್ನ ಪಟ್ಟೆ. ಬಿಗ್ ಬಾಸಲ್ಲಿ ತುಂಬ ಟ್ರೈ ಮಾಡಿದೆ, ನನಗೆ ಅವಕಾಶ ಸಿಗಲಿಲ್ಲ. ಈ ಸಲ ನನಗೊಂದು ಅವಕಾಶ ಕೊಡಿ ಬಿಗ್ ಬಾಸ್, ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ. ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮೊನ್ನೆ ನಾನು ಅಪ್ಲಿಕೇಶನ್ ಹಾಕಬೇಕಾದ್ರೆ ನನ್ನೊಂದು ವಿಡಿಯೋ ಮಿಸ್ಟೇಕ್ ಆಗಿದೆ. ಸೊ ಅದು ಅಪ್ಲೋಡ್ ಆಗಲಿಲ್ಲ. ಅದು ಮಿಸ್ಟೇಕ್ ಆಗಿ ಡ್ರಾಪ್ ಆಗಿದೆ. ವಿಡಿಯೋ ಕೇಳಿದ್ರಿ ಬಿಗ್ ಬಾಸ್ಗೆ ಯಾಕೆ ನಿಮ್ಗೆ ಅವಕಾಶ ಕೊಡಬೇಕು ಅಂತ. ನಾವು ಮಾಡೋಂಥ ಕೆಲಸಗಳು ನಮಗೂ ಪಬ್ಲಿಸಿಟಿ ಮಾಡಬೇಕು, ನಾವು ಪರಿಚಯ ಆಗಬೇಕು, ನಮ್ಮ ಜನತೆಗೆ ನಮ್ಮ ಬಗ್ಗೆನೂ ಒಂದು ಒಳ್ಳೆ ಒಲವು ಅರಿವು ಮೂಡಬೇಕು ಅನ್ನೋ ಆಸೆ ನಮಗೂ ಇದೆ. ಒಳ್ಳೆ ಕೆಲಸಗಳು ಮಾಡೋಕ್ಕೆ ನಮಗೂ ಇಷ್ಟ ಇದೆ. ಬಿಗ್ ಬಾಸ್ ನಮ್ಮ ಕರ್ನಾಟಕದಲ್ಲಿ ನಾವು ಹುಟ್ಟು ಬೆಳೆದಿದ್ದೀವಿ. ನಮ್ಮಂಥ ಹೆಣ್ಮಕ್ಳಿಗೆ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಒಂದು ಅವಕಾಶ ಕೊಟ್ಟರೆ ನಾವು ಒಂದು ವಿನ್ನರ್ ಹಾಕ್ತೀವಿ. ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ಬಿಗ್ ಬಾಸಲ್ಲಿ ಬಂದು ಸೇರಬೇಕು, ನಮಗೊಂದು ಅವಕಾಶ ಸಿಗುತ್ತೆ ಅಂತ 3 ವರ್ಷದಿಂದ ಕಾಯ್ತಾ ಇದ್ದೀವಿ. ದಯವಿಟ್ಟು ನಮಗೊಂದು ಅವಕಾಶ ಕೊಡಿ ಬಿಗ್ ಬಾಸ್. ನಮಗೆ ಯಾಕೆ ಕೊಡಿ ಅಂತ ಕೇಳ್ಕೊಳ್ಳೋದಕ್ಕಿಂತ ನಮ್ಮಂಥವ್ರು ಕಷ್ಟಪಟ್ಟು ಒಂದು ಹಂತಕ್ಕೆ ಬರಬೇಕಾದ್ರೆ ಎಷ್ಟೋ ಅದು ಕಷ್ಟಗಳ್ನ ಅವಮಾನಗಳ್ನೆಲ್ಲ ದಾಟ್ಕೊಂಡು ಬರ್ತಾ ಇರ್ತೀವಿ. ಆದರೆ ಎಷ್ಟೇ ಇರಲಿ ಬಿಗ್ ಬಾಸ್, ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ನೋಡೋರು ಶೇರ್ ಮಾಡಿ, ನನಗೆ ಬಿಗ್ ಬಾಸ್ವರೆಗೂ ತಲುಪೋವರೆಗೂ ನನಗೆ ಸಪೋರ್ಟ್ ಮಾಡಿ. ದಯವಿಟ್ಟು ನನಗೆ ನಮ್ಮ ಕರ್ನಾಟಕ ಜನತೆಗೆ ಕೇಳೋದಿಷ್ಟೇ, ನನಗೊಂದು ಅವಕಾಶ ಸಿಗಲಿ ಅಂತ ಕಾಯ್ತಾ ಇದ್ದೀನಿ. ಬಿಗ್ ಬಾಸಲ್ಲಿ ನನಗೊಂದು ಅವಕಾಶ ಕೊಡಲೇಬೇಕು ನೀವು. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಥ್ಯಾಂಕ್ ಯು.